ಇನ್ನೊಂದೇನಂತಂದ್ರೆ ಈಗ ಸರ್ಕಾರ ಅಂತೂ ಒಂದು ಭರವಸೆ ಕೊಟ್ಟಿದೆ, ಏನು ನೋಟಿಸ್ ಅನ್ನ ಕೊಟ್ಟಿದೆ, ವಾಪಸ್ ತಗೊಂತೀವಿ, ಯಾವೆಲ್ಲ ಒಂದು ಆತಂಕಗಳಿದೆ ಎಲ್ಲ ದೂರ ಮಾಡ್ತೀರಂತಕ್ಕಂಥ ಮಾತನ್ನ ಹೇಳಿದೆ. ಸೊ ನೀವೇನೇನೆಲ್ಲ ಕಂಡೀಷನ್ ಇಟ್ಕೊಂಡಿದ್ರಿ, ನೀವೇನೇನೆಲ್ಲ ಷರತ್ತುಗಳನ್ನ ಹಾಕಿದ್ರೆ ಅದು ಕಂಪ್ಲೀಟ್ ಆಗಿ ಸರ್ಕಾರ ಒಪ್ಕೊಂಡಿದೆ ಅಥವಾ ಸರ್ಕಾರ ಇದನ್ನು ಒಪ್ಪಿಕೊಳ್ಳೋ ಅಂತ ಒಂದು ಸಂದರ್ಭದಲ್ಲಿ ಮತ್ತೇನಾದ್ರೂ ಕಂಡೀಷನ್ ಅಪ್ಲೈ ಮಾಡಿ ಮಾತು ಕೊಟ್ಟಿದ್ಯಾ ಅಂತ? ಇಲ್ಲ ನೋಡಿ, ಈಗ ನೇರವಾಗಿ ಒಬ್ಬ ಆಯುಕ್ತರ ಹತ್ರನೇ ಕೇಳ್ಕೊಂಡಿದ್ದೀನಿ. ಅವ್ರ ಹತ್ರ ಅವ್ರು ಆಡಿರುವ ಮಾತನ್ನ ಸಂಪೂರ್ಣವಾಗಿ ನಾನು ರೆಕಾರ್ಡ್ ತಗೊಂಡಿದ್ದೇನೆ. ಅವ್ರೇನಾದ್ರೂ ಇದಕ್ಕೇನಾದ್ರೂ ತಪ್ಪಿದ್ದೇ ಹೋದಾದ್ರೆ ನಾವೀಗ ಮುಖ್ಯಮಂತ್ರಿಗಳನ್ನ ಅಭಿನಂದಿಸ್ತಾ ಇದ್ದೀವಿ. ಸರ್ಕಾರ ಅದೇ ಹೇಳಿದ್ದೇನೆ, ಬೇಸರತ್ತು. ನಮ್ಮ ಹೋರಾಟದ ಪ್ರಭಾವ ಆಗಿತ್ತಂದ್ರೆ 1.5 ರಿಂದ 2 ಲಕ್ಷ ಜನ ಸೇರ್ತಾರೆ ಅನ್ನೋ ಒಂದು ಇದಕ್ಕೆ ಬೆದರಿ, ನಮ್ಮ ಹೋರಾಟಕ್ಕೆ ಬೆದರಿ ಅವರು ಒಪ್ಕೊಂಡಿದ್ದಾರೆ. ಅದು ಸ್ವಾಗತ. ಮಾನ್ಯ ಮುಖ್ಯಮಂತ್ರಿಗಳನ್ನ ಈಗ ಸ್ವಾಗತ ಮಾಡ್ತೀನಿ. ಆದರೆ ಬರೀ ನಮ್ಮ ಹೋರಾಟವನ್ನು ಹತ್ತಿಕ್ಕಕ್ಕಾಗಿ ಏನಾದ್ರು ಮಾಡಿದ್ದೆ ಹೋದಾದ್ರೆ ಇದು ಇನ್ನೊಂದ್ಸಲ ದೊಡ್ಡ ಮಟ್ಟದಲ್ಲಿ ನಾವು ತಗೊಳ್ತೀವಿ. ಇದನ್ನೇನು ನಾವು ಇಲ್ಲಿಗೆ ಬಿಟ್ಟು ಕೂತ್ಕೊಳ್ಳೋ ಹೋರಾಟಗಾರರಲ್ಲ ನಾವು. ಹಾಗಾದ್ರೆ ನಿಮ್ಮನ್ನ ನಂಬಿ ಮುಂದೆ ಬಂದಂತಹ ಈ ಸಣ್ಣ ಪುಟ್ಟ ವ್ಯಾಪಾರಿಗಳೇನಿದ್ರು, ವರ್ತಕರೇನಿದ್ರು, ಅವರಿಗೆಲ್ಲ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ? ಈಗ ಎಲ್ಲಾ ನನ್ನ ವರ್ತಕರಿಗೆ ನನಗೆ ಬಹಳ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಅವರು ಬಹಳ ನೋವಿನ ದಿನದಲ್ಲಿ ಕಳೆದಿದ್ದಾರೆ. ಯಾಕೆಂದ್ರೆ 10 ರೂಪಾಯಿನ ಕೂಡ ಅವರು ಕಟ್ಟೋದು ಬಹಳ ಕಷ್ಟ ಇದೆ. ಯಾಕೆಂದ್ರೆ ಸಣ್ಣ ಉದ್ಯಮಿಗಳು ಬಹಳ ಸಮಸ್ಯೆಯಲ್ಲಿದ್ದಾರೆ. ಇಂಥ ಸಮಸ್ಯೆಯಲ್ಲಿರೋ ಟೈಮಿಗೆ ಸರ್ಕಾರ ದಯವಿಟ್ಟು ನಾನು ಕೈ ಮುಗಿದು ಕೇಳ್ತೇನೆ, ಈಗ ನೀವು ಕೊಟ್ಟಿರೋದನ್ನ ನಾನು ಕಾನೂನು ತಜ್ಞರ ಪ್ರಕಾರ ಇದು ಮಾಡಿದಾಗ ಸರಿ ಇದೆ ಅಂತ ಬಂದಿದೆ. ಯಾಕಂದ್ರೆ ನಾವೆಲ್ಲ ಅಷ್ಟೊಂದು ತಿಳುವಳಿಕೆ ಇದ್ದವರಲ್ಲ. ಯಾವುದೇ ಕಾರಣಕ್ಕೂ ಸರ್ಕಾರ ಇದನ್ನ ತಪ್ಪಬಾರದು, ಆಡಿದ ಮಾತಿಗೆ ತಪ್ಪಬಾರದು. ಯಾಕಂದ್ರೆ ನನ್ನ ಒಬ್ಬೊಬ್ಬ ಸಣ್ಣ ವ್ಯಕ್ತಿ ಕೂಡ ಬಹಳ ಬಡತನದಲ್ಲಿದ್ದಾನೆ, ಅವನಿಗೆ ಒಂದು ತೊಂದರೆ ಮಾಡಬಾರ್ದು, ಇಷ್ಟು ಹೇಳ್ತೀನಿ. ಒಟ್ಟಾರೆ ಏನು ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಸೋದಾಗಿ ಮಾತನ್ನ ಕೊಟ್ಟಿದೆ, ಆ ಮಾತನ್ನ ಸರ್ಕಾರ ಉಳಿಸ್ಕೊಳ್ಬೇಕು. ಮತ್ತೆ ಆ ಒಂದು ನಿಟ್ಟಿನಲ್ಲಿ ಮತ್ತೆ ಷರತ್ತುಗಳನ್ನ ಹಾಕೋದು, ಮತ್ತೆ ಬೇರೆ ರೀತಿಯಾಗಿ ಮಾತುಗಳನ್ನ ಚೇಂಜ್ ಮಾಡೋದು ಮುಂದೆ ಯಾವುದೇ ಕಾರಣಕ್ಕೂ ನಾವು ಸಹಿಸೋದಿಲ್ಲ ಅಂತಕ್ಕಂಥ ಮಾತುಗಳನ್ನ ಕರ್ನಾಟಕ ಕಾರ್ಮಿಕ ಪರಿಷತ್ನ ರವಿ ಶೆಟ್ಟಿ ಬೈಂದೂರು ಹೇಳ್ತಾರೆ. ಒಟ್ಟಿನಲ್ಲಿ ಏನು ಅವರು ಹೋರಾಟವನ್ನ ಶುರು ಮಾಡಿದ್ರು, ಹೋರಾಟವನ್ನ ನಾವು ಇಂದಿಗೆ ಕೊನೆ ಮಾಡ್ತೀರಿ. ಯಾಕಂದ್ರೆ ನಮ್ಮ ಒಂದು ಬೇಡಿಕೆಗಳು, ನಮ್ಮ ಒಂದು ಷರತ್ತುಗಳು, ನಮ್ಮ ಒಂದು ಮನವಿಗೆ ಸರ್ಕಾರ ಸ್ಪಂದಿಸಿದೆ ಅಂತ ಹೇಳಿ ನಾವು ಕೂಡ ತಿಳ್ಕೊಂಡಿದ್ದೇವೆ. ತಜ್ಞರಿಂದಲೂ ಕೂಡ ಅದನ್ನ ಕನ್ಫರ್ಮ್ ಮಾಡ್ಕೊಂಡಿದ್ರೆ, ಹೀಗಾಗಿ ನಮ್ಮ ಹೋರಾಟವನ್ನ ಕೊನೆಗೊಳಿಸ್ತಾ ಇದ್ದೀವಿ, ನಮ್ಮ ಹೋರಾಟಕ್ಕೆ ಜಯ ಆಗಿದೆ ಅಂತ ಹೇಳಿ ರವಿ ಶೆಟ್ಟಿ ಬೈಂದೂರು ಅವರು ಹೇಳ್ತಾ ಇರೋದು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.